ನೋಡ್ದಾಗಾಯ್ತಲ್ಲ, ಯಾರು? ಓ, ನೀವಾ? ನನಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ರಾಧಿಕಾ, ನೀನು ಭಯ ಪಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ನೀನು ನಗ್ತಾ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ನಾಚ್ಕೊಂಡ್ರಂತೂ ಅಪ್ಸರೆ ತರ ಕಾಣಿಸ್ತೀಯ. ಇಲ್ಲಿ ಇನ್ನೊಂದು ಸ್ವಲ್ಪ ನಾಚ್ಕೊ. ಇನ್ನೊಂದು ಸ್ವಲ್ಪ, ಇನ್ನೂ ಒಂದು ಸ್ವಲ್ಪ. ಸ್ವಲ್ಪ. Really, I miss you, Vishu. ನೀವಿಲ್ಲದೆ ನನಗಿಲ್ಲಿರೋದಕ್ಕಾಗ್ತಿಲ್ಲ. ನನ್ನ ಬಗ್ಗೆ ಅನುಕಂಪ ಇರೋದಂದ್ರೆ ನಿಮ್ಗೊಬ್ರಿಗೆ.
ನಿಂತ್ಬಿಟ್ಟೆ ವಿಶಾಖ. ಕೂತ್ಕೋ ಕೂತ್ಕೋ. ಇಲ್ಲೇನ್ ಮಾಡ್ತಾ ಇದ್ಯಾ? ಅದು ರಮ್ಯಕ್ಕ, ಯಾಕೋ ರಾಧಿಕನ ಹತ್ರ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನನಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಏನು? ರಾಧಿಕಾ ಎಲ್ಲಿದ್ದಾಳೆ? ಫೋನ್ ಮಾಡಿ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ ರಮ್ಯಕ್ಕ. ಸೋ ಸ್ಯಾಡ್ ವಿಶಾಖ. ನಿಂಗೆ ರಾಧಿಕಾ ನೆನಪಾಗಿ ನಿದ್ದೆನೇ ಬರ್ತಾ ಇಲ್ಲ ಅಲ್ವಾ? ರಾಧಿಕನ್ ಜೊತೆ ಮಾತಾಡ್ಬೇಕು ಅನ್ಸ್ತಿದೆ. ಆದ್ರೂ ವಿಶಾಖ, ಈ ವಿಶ್ವ ಫೋಟೋ ಯಾಕೆ ಹಿಡ್ಕೊಂಡಿದ್ಯಾ? ಕೊಡಿಲಿ ಕೊಡಿಲಿ. ಸೋ ಸ್ಯಾಡ್ ವಿಶಾಖ. ಪರವಾಗಿಲ್ಲ ಬಿಡು ವಿಶಾಖ, ಅದ್ರಲ್ಲಿ ನಾಚ್ಕೊಳ್ಳೋಂಥದ್ದು ಏನೂ ಇಲ್ಲ. ನಿನ್ ಫೀಲಿಂಗ್ಸ್ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವಿಶಾಖ, ಲೈಫಲ್ಲಿ ಒಂದೇ ಬಾರಿ ಲವ್ ಮಾಡಬೇಕು, ಒಬ್ರನ್ನೇ ಲವ್ ಮಾಡಬೇಕು ಅಂತ ಯಾರು ರೂಲ್ಸ್ ಮಾಡಿಲ್ಲ. ಆ ರೀತಿ ರೂಲ್ಸ್ ಮಾಡಿದ್ರು ಅದೆಲ್ಲ ನಮ್ ರಾಮಾಯಣದ ಕಾಲಕ್ಕೆ ಅನ್ವಯ ಆಗುತ್ತೆ. ಈ ಕಲಿಯುಗದಲ್ಲಿ ಅದನ್ನ ಯಾರು ನಂಬಲ್ಲ. ನಂಬಿದ್ರು ಅದನ್ನ ಫಾಲೋ ಮಾಡೋಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಸೊ ಅಕಸ್ಮಾತ್ ನೀನ್ ವಿಶ್ವನ್ ಲವ್ ಮಾಡ್ತಾ ಇದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ವಿಶಾಖ. ಹಾ, ಅಥವಾ ವಿಶುಗೆ ನಿನ್ಮೇಲೆ ಲವ್ ಆದ್ರೆ ಅದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. These days, it's very common, you know. ನಿನ್ಗೆ ನಂದೊಂದು ಅಡ್ವೈಸ್. ವಿಶುನ ನೀನ್ ನಿಜವಾಗ್ಲೂ ಇಷ್ಟಪಡೋದೇ ಆದ್ರೆ ಅವನ ಜೊತೆ ಕೊನೆವರೆಗೂ ಇರೋ ದಾರಿನ ಹುಡುಕು. ಈ ರೂಮ್ನಲ್ಲಿ ರಾಧಿಕನ್ ಬದಲು ನೀನಿರ್ಬೇಕು ಅನ್ನೋ ಆಸೆ ಇದ್ರೆ ಆ ಆಸೆನ ಹೇಗೆ ಈಡೇರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡು. ವಿಶಾಖ, ನಿನ್ಗೆ ವಿಶು ಮೇಲೆ ಪ್ರೀತಿ ಹುಟ್ಟಿದೆ. ಹಾಗೆ ವಿಶುನು ನಿನ್ನ ಇಷ್ಟಪಡೋ ಹಾಗೆ ಮಾಡ್ಕೋ. ಓಕೆ? ಆಲ್ ದಿ ಬೆಸ್ಟ್ ವಿಶಾಖ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್. ತಗೋ, ಟೇಕ್ ಕೇರ್. ರಮ್ಯಕ್ಕ ಹೇಳ್ತಿರೋದು ನಿಜ. ನಾನು ವಿಶ್ವನ್ ಲವ್ ಮಾಡ್ತಿರೋದು ನಿಜ. ಆದ್ರೆ ನನಗೆ ವಿಕ್ರಮ್ ಅಂದ್ರೇನು ಇಷ್ಟ. ನನ್ನ ಮನ್ಸನ್ನ ನಾನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಆದ್ರೆ ನನಗೆ ವಿಶ್ವಕ್ಕಿಂತ ವಿಕ್ರಮ್ ಅಂದ್ರೇನೆ ಇಷ್ಟ.
ವಿಕ್ರಮ್ ಜೈಲಿಂದ ಬಿಡುಗಡೆ ಆಗದೆ ಹೋದ್ರೆ ಆಗ ನನಗೆ ವಿಶ್ವ ಬಿಟ್ರೆ ಬೇರೆ ಗತಿನೇ ಇಲ್ಲ. ನಾನು ರಮ್ಯಕ್ಕ ಹೇಳ್ದಾಗೆ ಮಾಡ್ಬೇಕು. ಸರಿ ವಿಶ್ವನಾಥ್, ನಾವು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆನೇ ನಿಮಗೆ ಫೋನ್ ಮಾಡ್ತೀನಿ, ಆಮೇಲೆ ಹೊರಡ್ತೀವಿ. ಓ, ನಾಳೆ ಮಧುರಾಪುರಕ್ಕೆ ಹೋಗ್ತಾ ಇದ್ದೀರಾ? ಸರಿ ಸರಿ, ಓಕೆ, ಹಾಗೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ವಿವೇಕಣ್ಣ, ಕೀ. ಹುಷಾರಾಗಿ ಲಾಕ್ ಮಾಡಿದ್ಯಾ ತಾನೇ? ಹಾಂ, ಲಾಕ್ ಮಾಡಿದ್ದೀನಿ ವಿವೇಕಣ್ಣ. ಅಲ್ಲ ವಿವೇಕಣ್ಣ, ಆ ಫೈಲ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪೇಪರ್ಸ್ ಇದೆ, ಯಾರ ಕೈಗೂ ಸಿಗಬಾರ್ದು, ಅದನ್ನು ಹೈಡ್ ಮಾಡಿ ಇಡು ಅಂದ್ರಲ್ಲ, ಅದರಲ್ಲಿ ಅಂಥದ್ದು ಏನಿದೆ? ರಾಜು, ಅದು ವಿಶು ಮತ್ತೆ ವಿಶಾಖನ ಡಿವೋರ್ಸಿಗೆ ಸಂಬಂಧಪಟ್ಟ ಪೇಪರ್ಸ್. ಆ ಪೇಪರ್ಸ್ಗಳಿಗೇನೆ ವಿಶಾಖನ್ ಸೈನ್ ಬೇಕಾಗಿರೋದು. ಅದಕ್ಕೆ ಆ ಪೇಪರ್ಸ್ಗಳನ್ನ ತುಂಬ ಸೇಫ್ಟಿಯಾಗಿ ಇಡು ಅಂತ ಹೇಳಿದ್ದು. ಈ ಮನೇಲಿ ಕೆಲವ್ರನ್ನ ನಂಬಕ್ಕಾಗಲ್ಲ, ಎಸ್ಪೆಷಲಿ ರಮ್ಯಾ. ರಮ್ಯನ್ ಅಂತವಳನ್ನ ಬಗಲ್ನಲ್ಲಿ ಇಟ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ರಾಜು. ನನ್ನ ಹೆಂಡತಿ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು. ಆದರೂ ಇನ್ನೇನು ಬಿಟ್ರೆ ನನಗೆ ಯಾರೋ ಇದ್ದಾರೆ ಹೇಳ್ಕೊಳಕ್ಕೆ. ವಿವೇಕಣ್ಣ, ನಾಳೆ ಲಾಯರ್ ಎಷ್ಟೊತ್ತಿಗೆ ಸಿಗ್ತಾರಂತೆ? ಹೊರಡೋದಕ್ಕಿಂತ ಮುಂಚೆ ಫೋನ್ ಮಾಡ್ಬಿಟ್ಟು ಹೊರಡಿ ಅಂತ ಹೇಳಿದ್ರು. ನಾಳೆ ಅವರು ಮಧುರಾಪುರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಕ್ರಮ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ವಿವೇಕಣ್ಣ, ವಿಕ್ರಮ್ ಎಂಥವ್ರು ಅಂತ ನಿಮಗೆ ಗೊತ್ತು. ಅವರು ಹೊರಗಡೆ ಇರೋದಕ್ಕಿಂತ ಜೈಲಲ್ಲಿರೋದೇ ವಾಸಿ. ಅವರಿಂದಾಗಿ ತಾನೆ ಅಜ್ಜಿ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿದ್ದು. ಏನೋ ನಮ್ಮ ಪುಣ್ಯ, ಲಾಸ್ಟಲ್ಲಿ ಸತ್ಯ ಹೊರಗೆ ಬಿತ್ತು. ವಿಕ್ರಮ್ ಅವ್ರ ತಂದೆ ಕೇಸ್ ವಾಪಸ್ ತಗೊಂಡ್ರು. ಈಗ ವಿಕ್ರಮ್ನ ಜೈಲಿಂದ ಬಿಡಿಸ್ತೀವಂದ್ರೆ ಅಜ್ಜಿಗೆ ಬೇಜಾರಾಗಲ್ವಾ? ಅವ್ರು ಅದಕ್ಕೆ ಒಪ್ತಾರಾ? ಖಂಡಿತವಾಗ್ಲೂ ಒಪ್ಪಲ್ಲ ರಾಜು. ಆದ್ರೆ ಏನ್ ಮಾಡೋದು? ಆ ವಿಕ್ರಮ್ ಹೊರಗಡೆ ಬರ್ದೆ ಈ ವಿಶಾಖ ಅನ್ನೋ ಭೂತ ನಮ್ಮ ಮನೆಯಿಂದ ಹೊರಗಡೆ ಹೋಗಲ್ಲ. ನೋಡು ಪರಿಸ್ಥಿತಿ ನಮ್ಮನ್ನ ಯಾವ ಲೆವೆಲ್ಗೆ ತಂದಿಟ್ಟಿದೆ ಅಂತ. ಆ ವಿಕ್ರಮ್ ಹೊರಗಡೆ ಬಂದ್ರೂ ತೊಂದ್ರೆನೆ. ಅವನು ಮೊನ್ನೆ ರಿಸೆಪ್ಷನ್ಗೆ ಬಂದಾಗ್ಲೇ ಅನ್ಕೊಂಡೆ ಈ ಶನಿ ಮತ್ತೆ ಯಾಕಾದ್ರೂ ಬಂದೋ ಅಂತ. ಮನೆ ಒಳಗೆ ಉಡ ಹೊಕ್ರೆ ಹೇಗೆ ಕೇಡೋ ಹಾಗೆ ಹಾಗೆ ಈ ವಿಕ್ರಮ್ ಕೂಡ. ಕಾಲಿಟ್ಟಾಗ್ಲೇ ಅನ್ಕೊಂಡೆ ಏನೋ ಕೇಡ್ಗಾಲ ಕಾದಿದೆ ಅಂತ. ಆದ್ರೆ ವಿವೇಕಣ್ಣ, ಹಾ, ನಮ್ಮ ಅಜ್ಜಿಗೆ ಮಾತ್ರೆ ಕೊಡಬೇಕು, ಬಂದೆ. ಸರಿ ಸರಿ, ಓಕೆ. ಯಾಕೆ ಹಾಗೆ ನೋಡ್ತಾ ಇದೀಯಾ? ವಿವೇಕ್, ನನ್ಗೊಂದು ಡೌಟು. ನಿನಗೆ ಯಾವಾಗ್ಲೂ ಡೌಟೇ. ಯಾವ್ದ್ರ ಮೇಲಾದ್ರೂ ಡೌಟು, ಇಲ್ಲ ಯಾರ ಮೇಲಾದ್ರೂ ಡೌಟು. ಡೌಟ್ ಪಡದೆ ನಿನ್ನ ಕೆಟ್ಟ ಸ್ವಭಾವ. ಯಾಕೆ ಸೆಟ್ ಮಾಡ್ಕೋತೀರಾ ವಿವೇಕ್? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ ತಮ್ಮ ವಿಶು ಇದನಲ್ಲ, ಅವ್ನು ನಿಜವಾದ ಹೆಂಡತಿ ಯಾರು?
ನಿಮ್ ತಮ್ಮ ವಿಶು ಇದನಲ್ಲ, ಅವ್ನ್ ನಿಜವಾದ ಹೆಂಡತಿ ಯಾರು ಅಂತ. ಯಾಕೆ ಹಾಗೆ ಕೇಳ್ತಾ ಇದ್ಯಾ? ನಾಳೆ ಯಾರಾದ್ರೂ ವಿಶುಗೆ ಇಬ್ರು ಹೆಂಡ್ತಿರೋ, ಇಬ್ರು ಮನೇಲಿ ಇದಾರಲ್ಲ, ಅದ್ರಲ್ಲಿ ನಿಜವಾದ ಹೆಂಡತಿ ಯಾರು ಅಂತ ಕೇಳಿದ್ರೆ ನಾನು ಆನ್ಸರ್ ಮಾಡ್ಬೇಕಲ್ವಾ ವಿವೇಕ್? ಅದಕ್ಕೆ ಕೇಳ್ದೆ. ರಾಧಿಕಾ ಅಂತ ಗೊತ್ತು ತಾನೆ? ವಿಶು ಪ್ರೀತಿಸಿದ್ದು ರಾಧಿಕನ್ನೇ, ಮದುವೆ ಆಗಿದ್ದು ರಾಧಿಕನ್ನೇ ಅಂತ ಎಲ್ಲರಿಗೂ ಹೇಳು. ಅದ್ ನನಗೂ ಗೊತ್ತು ವಿವೇಕ್. ಬಟ್ ವಿಶಾಖಂಗ್ ಡೈವೋರ್ಸ್ ಕೊಡದೆ ವಿಶು ರಾಧಿಕನ್ನು ಮದ್ವೆ ಆಗಿದಾನಲ್ಲ, ಅದು ಇಲ್ಲೀಗಲ್ ತಾನೆ? ಈಗ ವಿಶಾಖನ್ನು ಮನೆ ಕರ್ಕೊಂಡು ಬಂದೇನೆ, ರಾಧಿಕನ್ನು ಮನೇಲಿದ್ದಾಳೆ. ಮುಂದೆ ಅವ್ನು ಇಬ್ರು ಜೊತೆನೂ ಸಂಸಾರ ಮಾಡ್ತಾನ ಅಥವಾ? ಪ್ಲೀಸ್ ಶಟ್ ಅಪ್. ನೋಡು, ವಿಶಾಖನ್ ಡಿವೋರ್ಸ್ ಆಗೋಗಿದೆ. ನೀನು ಅನವಶ್ಯಕವಾಗಿ ಅದರಲ್ಲಿ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ಕೂಲ್ ಡೌನ್ ವಿವೇಕ್. ಡೈವೋರ್ಸ್ ಆಗಿದೆ ತಾನೆ? ಹಾಗಿದ್ಮೇಲೆ ಏನು ಚಿಂತೆ ಬೇಡ. ಅದಕ್ಕೆ ಯಾಕೆ ನೀವು ಅಷ್ಟೊಂದು ಕೋಪ ಮಾಡ್ಕೊಂಡು ಕಿರ್ಚಾಡ್ತಿದ್ದೀರಾ? ಅದನ್ನೇ ನಗ್ನಗ್ತಾ ಸಮಾಧಾನದಿಂದ ಹೇಳ್ಬೋದಲ್ವಾ ಡಿಯರ್? ಇಷ್ಟನೇ ಇರಲಿಲ್ಲ. ಆದರೆ ನಾನು ಇಷ್ಟಪಟ್ಟೆ ಅಂತ ನನಗೋಸ್ಕರ ನನ್ನ ಹತ್ರನೇ ಹೇಳ್ದೆ ಈ ಡ್ರೆಸ್ನ ತಗೊಂಡ್ಬಂದಿದ್ದಾರೆ. ರಾಧಿಕಾ,